ನಮಸ್ಕಾರ ಸ್ನೇಹಿತರೆ, ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ಬಂಗಾರದ ಪ್ರಿಯರಿಗೆ ಬಂಪರ್ ಗುಡ್ ನ್ಯೂಸ್. 1 ವರ್ಷ ಸಂಪೂರ್ಣವಾಗಿ ಬಂಗಾರ ಖರೀದಿ ಮಾಡದೇ ಇದ್ರೆ ಏನಾಗುತ್ತದೆ? ಭಾರತದಲ್ಲಿ ಬಂಗಾರ ಎಂದರೆ ಕೇವಲ ಆಭರಣವಲ್ಲ, ಅದು ಉಳಿತಾಯ, ಹೂಡಿಕೆ, ಭದ್ರತೆ ಮತ್ತು ಸಂಪ್ರದಾಯದ ಸಂಕೇತವಾಗಿದೆ. ಸ್ನೇಹಿತರೆ, ಮದುವೆ, ಹಬ್ಬಗಳು, ಹಾಗೆ ಶುಭ ಕಾರ್ಯಗಳು ಹಾಗೂ ಕುಟುಂಬದ ಆರ್ಥಿಕ ಭದ್ರತೆಯಲ್ಲಿ ಬಂಗಾರಕ್ಕೆ ಒಂದು ವಿಶೇಷ ಸ್ಥಾನವಿದೆ. ಸ್ನೇಹಿತರೆ, ಆದರೆ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ದೇಶದ ಜನರು 1 ವರ್ಷವೂ ಕೂಡ ಬಂಗಾರ ಖರೀದಿಸದೇ ಇದ್ದರೆ ಏನಾಗಬಹುದು? ಆರ್ಥಿಕ ತಜ್ಞರ ಪ್ರಕಾರ ಇದು ಸಂಭವಿಸದಿದ್ದರೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಲವು ಮಹತ್ವದ ಬದಲಾವಣೆಗಳು ಕೂಡ ಕಾಣಿಸಬಹುದು. ಭಾರತವು ವಿಶ್ವದ ಅತಿ ದೊಡ್ಡ ಬಂಗಾರ ಬಳಕೆದಾರರ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಪ್ರತಿ ವರ್ಷ ನೂರಾರು ಟನ್ಗಳಷ್ಟು ಬಂಗಾರವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಈ ಕಾರಣದಿಂದಾಗಿ ದೇಶದಿಂದ ಭಾರಿ ಪ್ರಮಾಣದ ವಿದೇಶಿ ವಿನಿಮಯ ಹೊರಹೋಗುತ್ತಿದೆ. ರೂಪಾಯಿ ಮೌಲ್ಯಕ್ಕೆ ಸಿಗಬಹುದಾದ ಬಲವೆಷ್ಟು? ಭಾರತವು ತನ್ನ ಬಂಗಾರದ ಅಗತ್ಯದ ಬಹುಪಾಲನವನ್ನ ವಿದೇಶಗಳಿಂದಲೇ ಪೂರೈಸಲಾಗುತ್ತಿದೆ. ಬಂಗಾರ ಖರೀದಿ ಸಂಪೂರ್ಣ ನಿಂತರೆ ಆಮದು ವೆಚ್ಚದಲ್ಲಿ ದೊಡ್ಡ ಮಟ್ಟದ ಕಡಿತವಾಗಬಹುದು. ಇದರ ಪರಿಣಾಮವಾಗಿ ಡಾಲರ್ ಬೇಡಿಕೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಆರ್ಥಿಕ ವಿಶ್ಲೇಷಕರ ಅಭಿಪ್ರಾಯದಂತೆ ಇದರಿಂದ ರೂಪಾಯಿ ಮೌಲ್ಯಕ್ಕೆ ಬಲ ಸಿಗಬಹುದು. ಇದರ ಜೊತೆಗೆ ದೇಶದ ವ್ಯಾಪಾರ ಕೊರತೆಯು ಕೂಡ ಕಡಿಮೆಯಾಗಬಹುದು. ಕಚ್ಚಾ ತೈಲದ ನಂತರ ಭಾರತಕ್ಕೆ ಹೆಚ್ಚು ವೆಚ್ಚ ತರುವ ಆಮದು ವಸ್ತುಗಳಲ್ಲಿ ಬಂಗಾರ ಪ್ರಮುಖವಾಗಿದೆ. ಸ್ನೇಹಿತರೆ, ಹೀಗಾಗಿ ಬಂಗಾರದ ಆಮದು ಇಳಿಕೆ ಆರ್ಥಿಕ ಸಮತೋಲನ ಸುಧಾರಿಸುವ ಸಾಧ್ಯತೆ ಇದೆ. ಸ್ನೇಹಿತರೆ, ಜನರ ಹಣ ಎಲ್ಲಿಗೆ ಹೋಗಬಹುದು? ಸಾಮಾನ್ಯವಾಗಿ ಜನರು ಉಳಿದ ಹಣವನ್ನು ಬಂಗಾರ ರೂಪದಲ್ಲಿ ಸಂಗ್ರಹಿಸುತ್ತಿದ್ದಾರೆ. ಆದರೆ ಬಂಗಾರ ಖರೀದಿ ನಿಂತರೆ ಆ ಹಣ ಬ್ಯಾಂಕ್ ಠೇವಣಿಗಳು, ಮ್ಯೂಚುವಲ್ ಫಂಡ್ಗಳು, ಷೇರು ಮಾರುಕಟ್ಟೆ ಅಥವಾ ಹೊಸ ಉದ್ಯಮಗಳಲ್ಲಿ ಹೂಡಿಕೆಯಾಗಬಹುದು. ಇದರಿಂದಾಗಿ ದೇಶದ ಕೈಗಾರಿಕೆ, ಮೂಲಸೌಕರ್ಯ ಮತ್ತು ಉತ್ಪಾದನಾ ಕೇಂದ್ರಗಳಿಗೆ ಹೆಚ್ಚಿನ ಬಂಡವಾಳ ಹರಿದು ಆರ್ಥಿಕ ಬೆಳವಣಿಗೆಗಳಿಗೆ ವೇಗ ಸಿಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಹಣ ಆರ್ಥಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದರಿಂದ ದೇಶದ ಅಭಿವೃದ್ಧಿಗೆ ನೆರವಾಗಬಹುದು. ಮತ್ತೊಂದು ಕಡೆ ದೊಡ್ಡ ಹೊಡೆತ. ಆದರೆ ಈ ಬದಲಾವಣೆಯ ಮತ್ತೊಂದು ಮುಖವೂ ಕೂಡ ಇದೆ. ಸ್ನೇಹಿತರೆ, ದೇಶದ ಚಿನ್ನ ಆಭರಣ ಉದ್ಯಮವು ಲಕ್ಷಾಂತರ ಕುಟುಂಬಗಳ ಜೀವನ ಆಧಾರವಾಗಿದೆ. ಮಾರಾಟಗಾರರು, ಕಾರ್ಮಿಕರು ಮತ್ತು ಸಂಬಂಧಿತ ವ್ಯಾಪಾರಿಗಳು ಈ ಕ್ಷೇತ್ರದ ಮೇಲೆ ಅವಲಂಬಿತರಾಗಿದ್ದಾರೆ. 1 ವರ್ಷ ಬಂಗಾರ ಖರೀದಿ ಸಂಪೂರ್ಣ ನಿಂತರೆ ಈ ಉದ್ಯಮಗಳಲ್ಲಿ ವ್ಯಾಪಾರ ಕುಸಿತ ಉಂಟಾಗಬಹುದು. ಸ್ನೇಹಿತರೆ, ಪರಿಣಾಮವಾಗಿ ಅನೇಕರು ಉದ್ಯೋಗ ಕಳೆದುಕೊಳ್ಳುವ ಪರಿಸ್ಥಿತಿಯು ಕೂಡ ಎದುರಾಗಬಹುದು. ಸಣ್ಣ ವ್ಯಾಪಾರಿಗಳಿಗೆ ಇದು ದೊಡ್ಡ ಸವಾಲಾಗಬಹುದು. ಸಂಪ್ರದಾಯದಿಂದ ದೂರ ಹೋಗುವುದು ಸುಲಭವೇ? ಸ್ನೇಹಿತರೆ, ಭಾರತೀಯ ಸಂಸ್ಕೃತಿಯಲ್ಲಿ ಬಂಗಾರಕ್ಕೆ ವಿಶೇಷ ಸ್ಥಾನವಿದೆ. ಮದುವೆ, ಅಕ್ಷಯ ತೃತೀಯ, ದೀಪಾವಳಿ ಸೇರಿದಂತೆ ಅನೇಕ ಸಂದರ್ಭಗಳಲ್ಲಿ ಬಂಗಾರ ಖರೀದಿ ಶುಭವೆಂದು ನಂಬಲಾಗುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ಬಂಗಾರವೇ ಆರ್ಥಿಕ ನೆರವಾಗುವ ಆಸ್ತಿ ಎಂಬ ಭಾವನೆಯೂ ಕೂಡ ಜನರಲ್ಲಿ ಎಂದಿಗೂ ಇದೆ. ಸ್ನೇಹಿತರೆ, ಬ್ಯಾಂಕ್ ಸಾಲ ಪಡೆಯಲು ಸಂಕಷ್ಟವಾಗುವ ಅನೇಕ ಕುಟುಂಬಗಳು ಚಿನ್ನವನ್ನು ಅಡಮಾನ ಇಟ್ಟು ಹಣ ಪಡೆದುಕೊಳ್ಳುತ್ತಿದ್ದಾರೆ. ಹೀಗಾಗಿ ಬಂಗಾರವನ್ನು ಸಂಪೂರ್ಣವಾಗಿ ಜೀವನದಿಂದ ದೂರ ಮಾಡುವುದು ವಾಸ್ತವಿಕವಾಗಿ ಸಾಧ್ಯವಿಲ್ಲ ಎನ್ನುವುದು ಕೂಡ ತಜ್ಞರ ಅಭಿಪ್ರಾಯವಾಗಿದೆ. ವಾಸ್ತವದಲ್ಲಿ ಏನಾಗಬಹುದು? ಬಂಗಾರವನ್ನು ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸುವ ಜನರ ಮನೋಭಾವ ಬದಲಾಗುವುದು ಸುಲಭವಲ್ಲ. ಸರ್ಕಾರ ನಿರ್ಬಂಧಿತ ಹೇರುವುದು ಅಥವಾ ಆಮದು ಸುಂಕು ಹೆಚ್ಚಿಸುವುದು ಜನರ ಬೇಡಿಕೆ ಸಂಪೂರ್ಣವಾಗಿ ನಿಲ್ಲುವುದು ಕಷ್ಟವೆಂದು ತಿಳಿಸಿದೆ. ಸ್ನೇಹಿತರೆ, ಇಂತಹ ಪರಿಸ್ಥಿತಿಯಲ್ಲಿ ಅಕ್ರಮ ಮಾರ್ಗಗಳ ಮೂಲಕ ಬಂಗಾರ ದೇಶಕ್ಕೆ ಪ್ರವೇಶಿಸುವ ಅಪಾಯವು ಕೂಡ ಹೆಚ್ಚಾಗಬಹುದು. ಒಟ್ಟಾರೆಯಾಗಿ 1 ವರ್ಷ ಬಂಗಾರ ಖರೀದಿ ನಿಂತರೆ ಭಾರತದ ಆರ್ಥಿಕತೆ ಕೆಲವು ಲಾಭವೂ ಕೂಡ ಸಿಗಬಹುದು. ಆದರೆ ಸಾಂಸ್ಕೃತಿಕ, ಉದ್ಯೋಗ ಮತ್ತು ಜನರ ಹೂಡಿಕೆ ಅಭ್ಯಾಸಗಳು ಕೂಡ ಗಮನಿಸಿದರೆ ಅದು ವಾಸ್ತವದಲ್ಲಿ ನಡೆಯುವ ಸಾಧ್ಯತೆಯೂ ಕೂಡ ತುಂಬಾ ಕಡಿಮೆ ಇದೆ ಎನ್ನಬಹುದಾಗಿದೆ.